ಹೊನ್ನಾವರ ತಾಲೂಕಿನ ಹರಡಸೆಯ ಶ್ರೀ ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ವರ್ಧಂತಿ ಉತ್ಸವ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ವಿಶೇಷವಾಗಿ ಸಂಜೆ ಕೀರ್ತನ ರತ್ನ ಶ್ರೀ ನಾರಾಯಣ ದಾಸ್ ಸಿರ್ಸಿ ಇವರಿಂದ ಭಕ್ತ ಪ್ರಹ್ಲಾದ ಎಂಬ ಅಖಾನ್ಯದ ಹರಿಕತೆ ನಡೆಯಿತು. ತನ್ನ ಅಪಾರ ಮಹಿಮೆ ಹಾಗೂ ಶಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ದೇವರು ಶ್ರದ್ಧೆಯಿಂದ ಬರುವ ಭಕ್ತರ ಬಾಳನ್ನ ಬೆಳಗುತ್ತಾ ಬಡವರ ದೀನದಲಿತರ ಕಷ್ಟ ಕಾರ್ಪಣ್ಯವನ್ನು ಪರಿಹರಿಸುತ್ತಾ ಕರುಣಾಮಯಿಯಾಗಿ ಹರಡಸೆಯಲ್ಲಿ ನೆಲೆಸಿದ್ದಾನೆ. ಇಲ್ಲಿ ಶ್ರೀದೇವರಿಗೆ ಶ್ರೀಗಂಧ ಲೇಪನ ಸೇವೆ, ಸರ್ವಾಭರಣ ಸೇವೆ, ಕಿಚಡಿ ನೈವೇದ್ಯ, ಕಾರ್ತಿಕ ದೀಪೋತ್ಸವದಂಥ ಭಕ್ತಿ ಪ್ರಧಾನ ಸೇವೆಗಳು ನಡೆಯುತ್ತವೆ. ಅದರಲ್ಲೂ ಶ್ರೀಗಂಧ ಲೇಪನ ಸೇವೆಯ ಹರಕೆಗೆ ಬಹು ಬೇಗ ಸಂತುಷ್ಟನಾಗಿ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಾನೆ ಎಂಬ ಬಲವಾದ ನಂಬಿಕೆ ಭಕ್ತ ವೃಂದದಲ್ಲಿದೆ. ಅಂತೆಯೇ ದೇವಾಲಯದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ, ಆಂಜನೇಯ ಮತ್ತು ಹೊನ್ನಮಾಸ್ತಿ ದೇವರುಗಳ ವರ್ಧಂತಿ ಉತ್ಸವವು ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಸತ್ಯನಾರಾಯಣ ಕಥೆ, ಅಭಿಷೇಕ, ವಿಶೇಷ ಪೂಜೆ, ಅನ್ನ ಸಂತರ್ಪಣೆ ಮುಂತಾದ ಧಾರ್ಮಿಕ ಕಾರ್ಯಗಳು ನಡೆದವು. ಸಂಜೆ ಭದ್ರಗಿರಿ ಶ್ರೀ ಅಚ್ಯುತದಾಸರ ಶಿಷ್ಯರಾದ ಕೀರ್ತನ ರತ್ನ ಶ್ರೀ ನಾರಾಯಣ ದಾಸ್ ಸಿರ್ಸಿ ಅವರಿಂದ ಭಕ್ತ ಪ್ರಹ್ಲಾದ ಎಂಬ ಆಖ್ಯಾನದ ಹರಿಕತೆ ನಡೆಯಿತು. ಊರಿನ ಪರ ಊರಿನ ಭಜಕರೆಲ್ಲ ಈ ಭಕ್ತಿಪೂರ್ವಕ ಕ್ಷಣದಲ್ಲಿ ಭಾಗಿಯಾಗಿ ಪುನೀತರಾದರು. ನಖ ಅಸ್ತ್ರ ಅಲ್ಲ, ಶಸ್ತ್ರವಲ್ಲ, ನಖದಿಂದ ಆ ಉಗ್ರವಾದ ರೂಪದಿಂದ ಭಗವಂತ ತಾನು ಮುಂದಕ್ಕೆ ಬರುವಂತಹ ಸಮಯ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡಿದ್ದಾನೆ. ಉಗ್ರವಾದ ನಖದಿಂದ ಕರುಳ ಮಾಲೆಯ ಉಗಿದ ಒಂದು ಕ್ಷಣಮಾತ್ರದೊಳಗೆ ಹಾಗೆ ಬಗೆದು ಬಗೆದು ನೋಡಿದನಂತೆ. ಆ ಕರುಳ ಮಾಲಿನ ಹೊರಕ್ಕೆ ಎಳಬಿದ್ದು ಮಾತ್ರ ಅಲ್ಲ, ಆ ಕರುಳ ಮಾಲೆಯನ್ನ ಕೊರಳಲಿ ಪ್ರತೀಕರಿಸಿದ ಕ್ರೋಧಾಗ್ನಿಯಲಿ ತೊಟ್ಟಿಕ್ಕುವ ಬಿಂದುಗಳು, ರಕ್ತದ ಬಿಂದುಗಳು ಕೇಶರಾಶಿಯಿಂದ ಉರುಳುತ್ತಾ ಇವೆ. ರಕ್ತಸಿಕ್ತವಾದ ನಖಗಳು, ಕೆಂಗಣ್ಣುಗಳು. ಈ ಸ್ಥಿತಿಯಲ್ಲಿ ಸಹ ಆ ತೊಗಲು ಗೊಂಬೆ ಅಂತಿರುವಂತಹ ಅವನ ಕಾಯವನ್ನು, ವಿಷದಂತಹ ಕಾಯವನ್ನು ಎಸೆದು ಬಿಟ್ಟ. ಅದೇ ರಕ್ತಸಿಕ್ತವಾದ ಕೈಯಿಂದ ಪ್ರಹ್ಲಾದನ್ನು ಹಿಡೀಲಿಕ್ಕೆ ಹೋದ. ಆಗ ದೇವತೆಗಳೆಲ್ಲ ಭಯ ಪಡ್ತಾರೆ. ಪ್ರಹ್ಲಾದನಿಗೆ ಏನಾದರೂ ಅಪಾಯ ಉಂಟಾದ್ರೆ ಆಗಲೇ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದರಂತೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.